ಮಹಾವೀರ ವೃತ್ತದ ಬಳಿ ಇರುವ ಶ್ರೀ ಮಸ್ಯತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಯವರ 109ನೇ ಜನ್ಮಸ್ಮರಣೆಯ ಅಂಗವಾಗಿ ಪರಮಪೂಜ್ಯ ಸುತ್ತೂರು ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಸೇರಿದಂತೆ ವಿವಿಧ ಮಠದ ಸ್ವಾಮೀಜಿಗಳು ಸ್ವಾಮೀಜಿ ಭಾವಚಿತ್ರಕ್ಕೆ ಪುಷ್ಪನಮನ ಹಾಗೂ ದಾಸೋಹಕ್ಕೆ ಚಾಲನೆ ನೀಡಿದರು. ನಂತರ ಸುತ್ತೂರು ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಉದ್ದೇಶಿಸಿ ಮಾತನಾಡಿ, ಸಾದಾಚಾರ, ಧರ್ಮನಿಷ್ಠೆ ಮತ್ತು ಸಕಾರಾತ್ಮಕ ಶಕ್ತಿಯ ಹೊಂದಿರುವ ಶ್ರೀ ಸುತ್ತೂರು ಮಠವು ನಾಡಿನ ಪ್ರಸಿದ್ಧ ಮಠಗಳಲ್ಲಿ ಒಂದಾಗಿದ್ದು, ಮಠವು ಸಾಮಾಜಿಕ ಪ್ರಗತಿಯಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದೆ ಎಂದು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಹೇಳಿದರು. ಸಾವಿರಾರು ವರ್ಷಗಳ ಇತಿಹಾಸವಿರುವ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಬೇಕು. ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರು ಸಮಾಜದಲ್ಲಿ ಶಾಂತಿ ನೆಲೆಸಲಿ, ಅಭಿವೃದ್ಧಿ ಆಗಲೆಂದು ಶಿಕ್ಷಣ ಸಂಸ್ಥೆ ಸ್ಥಾಪಿಸಿದರು. ಕಾಯಕ ಎನ್ನುವ ಸಾಮಾಜಿಕ ಸೇವೆಯನ್ನು ಆರಂಭಿಸಿದರು. ಸುತ್ತೂರು ಮಠದಲ್ಲಿ ಸಮಾಜದ ಅಭಿವೃದ್ಧಿಗಾಗಿ ಸೇವೆಯನ್ನು ಎಲ್ಲ ಜನಾಂಗದವರಿಗೂ ನೀಡಿದ್ದಾರೆ. ನಮ್ಮ ಧರ್ಮದ ಏಕತೆ ಮತ್ತು ಸಮಗ್ರತೆ ಮತ್ತು ಸನಾತನ ಧರ್ಮದ ಪರಂಪರೆಯನ್ನು ಶ್ರೀಮಂತಗೊಳಿಸುವಲ್ಲಿ ಸಾಧುಗಳು ಮತ್ತು ಸಂತರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಇದೇ ವೇಳೆ ಭಾಗವಹಿಸಿದ್ದ ವಿವಿಧ ಮಠದ ಸ್ವಾಮೀಜಿಗಳು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿರವರ ಸೇವೆಯನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ಸಹಕಾರವನ್ನು ಪಡೆದು ಒಟ್ಟಾಗಿ ಕಾರ್ಯಕ್ರಮ ಏರ್ಪಡಿಸುವುದು ಸಂತೋಷವಾಗಿ ಕಾರ್ಯಕ್ರಮ ಹೀಗೆ ನಡೀತಾ ಇತ್ತು. ಈ ಕಾರ್ಯಕ್ರಮಗಳ ಉದ್ದೇಶ ಅಂದರೆ ಮಹೋತ್ಸವದ ಎಲ್ಲ ಪೂಜೆಗಳನ್ನು ಆರಂಭಿಸಿದೆ. ವಾಸು ಸ್ವಾಮೀಜಿಯವರನ್ನು ನೋಡಿಕೊಂಡು ಎಲ್ಲರೂ ನಿಮಗೆ ವಿನಾಯಕವಾಗಿ ಸಿಗ್ತಾ ಇದ್ದಾರೆ. ಆಶೀರ್ವಾದವನ್ನು ಪಡೆಯುವ ಅವರೆಲ್ಲರೂ ಬಂದಿದ್ದಂತೆ ನಾವು ಹಾಗೆ ಸ್ನೇಹಿತರೆಲ್ಲ ಅಭಿನಂದಿಸಿ ಲಿಂಗೈಕ್ಯ ರಾಜೇಂದ್ರ ಮಹಾಸ್ವಾಮಿಗಳವರ ಹೆಸರಿನಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದವರು ಪ್ರತಿ ವರ್ಷವೂ ಕೂಡ ಎಲ್ಲ ಕಡೆ ದಾಸೋಹವನ್ನ ಏರ್ಪಾಡು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಹೋದ ವರ್ಷವೂ ಕೂಡ ಬಹಳ ಅಭೂತಪೂರ್ವವಾಗಿ ಇಲ್ಲಿ ಈ ಒಂದು ನಗರದಲ್ಲಿ ದಾಸೋಹವನ್ನ ಮಾಡಿರ್ತಕ್ಕಂಥದ್ದು. ಈ ಸಾರಿನೂ ಕೂಡ ಕಾರ್ಯಕ್ರಮವನ್ನ ಪರಮ ಪೂಜ್ಯರಿಂದಲೇ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಪೂಜ್ಯರನ್ನ ಇಲ್ಲಿ ಕರೆಸಿ ಆ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮಠಗಳು ಅಂತ ಹೇಳಿದ್ರೆ ದಾಸೋಹ ಅಂತ ಹೇಳಿದ್ರೆ ಮಠ. ಅಂತಹ ಒಂದು ಕಾರ್ಯಕ್ರಮವನ್ನ ಜನಸಾಮಾನ್ಯರಿಗೆ ತಲುಪಬೇಕು, ಆ ಒಂದು ಪ್ರಸಾದದ ರೂಪದಲ್ಲಿ ಎಲ್ಲ ಕಡೆ ಗುರುಗಳ ಪ್ರಸಾದ ತಲುಪಬೇಕು ಅಂತ ಹೇಳಿ ಆಯಾಯ ಭಾಗದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನದ ನಮ್ಮ ಪ್ರಧಾನ ಆಗಿರ್ತಕ್ಕಂಥ ಪ್ರಶಾಂತ್ ಕಲ್ಲೂರ್ ಅವರ ಆಶಯ ಪ್ರತಿ ವರ್ಷ ಪೂಜ್ಯರ ಹೆಸರಿನಲ್ಲಿ ಸಮಾಜ ಕಾರ್ಯಗಳನ್ನ, ಸಮಾಜ ಸೇವಾ ಕಾರ್ಯಗಳನ್ನ ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಹಮ್ಮಿಕೊಳ್ಳೋ ಮುಖಾಂತರ ಪೂಜ್ಯರ ಹೆಸರನ್ನ ಈ ನಾಡಿಗೆ, ದೇಶಕ್ಕೆ, ಇಡೀ ರಾಷ್ಟ್ರಕ್ಕೆ ಕೊಂಡೊಯ್ಯುವಂತೆ ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಭಾವಿಸಿಕೊಂಡು ಪೂಜ್ಯರ ಆಶೀರ್ವಾದ ಸದಾ ಸಮಾಜದ ಮೇಲೆ, ಭಕ್ತರ ಮೇಲೆ ಸದಾ ಹೀಗೆ ಅಂತ ಹೇಳಿ ಹಾರೈಸಿ ಮತ್ತೊಮ್ಮೆ ಪೂಜ್ಯರಿಗೆ ನಮನಗಳನ್ನು ಸಮರ್ಪಿಸಿ ಮುಕ್ತಾಯ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಶ್ರೀ ಜವೇಶಿ ಸಂಗಮೇಶ್ವರ ಸ್ವಾಮೀಜಿ, ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಸ್ವಾಮೀಜಿ, ವೀರಶೈವ ಲಿಂಗಾಯುತ ಮಹಾವೇದಿಕೆಯ ರಾಜ್ಯ ಸಮಿತಿ ಸದಸ್ಯ ಬಿಆರ್ ವಸಂತಕುಮಾರ್, ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ಪರಮೇಶ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ದೊಡ್ಡಮಠ, ಶ್ರೀ ಕಲ್ಯಾಣ ಸ್ವಾಮೀಜಿಗಳು ಸಿದ್ದರಾಮೇಶ್ವರ ಮಠ ತೇಜೂರು, ಶ್ರೀ ಸದಾಶಿವ ಸ್ವಾಮೀಜಿಗಳು, ಶ್ರೀ ಮಹಂತ ಸ್ವಾಮೀಜಿಗಳು ಕಲ್ಮಠ, ಶ್ರೀ ಬಸವರಾಜೇಂದ್ರ ಸ್ವಾಮೀಜಿಗಳು ಕೆಸತೂರು ಮಠ, ಶರಣೆ ಜಯದೇವಿ ತಾಯಿ, ಶ್ರೀ ಗುರುಮಲ್ಲೇಶ್ವರ ಮಠ ಲಾಲನಹಳ್ಳಿ, ಶ್ರೀ ವಿಜಯಕುಮಾರ ಸ್ವಾಮೀಜಿಗಳು ಕಣ್ಣೀರುಹಳ್ಳ ಮಠ, ಶ್ರೀ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ನುಗ್ಗೇಹಳ್ಳಿ ಮಠ, ಶ್ರೀ ಸಂಗಮೇಶ್ವರ ಸ್ವಾಮೀಜಿಗಳು ಜವೇನಹಳ್ಳಿ ಮಠ, ಶ್ರೀ ಸೋಮಶೇಖರ ಸ್ವಾಮೀಜಿ ಅವರು ಟೀಮಾಯ ಗೌಡನಹಳ್ಳಿ ಮಠ ಮುಂತಾದ ಪೂಜ್ಯರು ಹಾಜರಿದ್ದರು. ವೀರಶೈವ ಲಿಂಗಾಯುತ ಮಹಾವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರಶಾಂತ್ ಕಲ್ಲೂರು, ಜಿಲ್ಲಾಧ್ಯಕ್ಷರಾದ ಪ್ರಸನ್ನ, ಜಿಲ್ಲಾ ಸಮಿತಿಯ ಸದಸ್ಯರಾದ ಧರ್ಮರವರು, ಪ್ರಕಾಶ್ ಅವರು, ಪ್ರೇಮ್ ಕುಮಾರ್, ತೇಜಮೂರ್ತಿ, ಶಿವಕುಮಾರ್, ದೇವರಾಜು ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.